ಎಲ್ಲರಿಗೂ ನಮಸ್ಕಾರ. ಗುಡ್ಡಾಪುರದ ದಾನಮ್ಮ ತಾಯಿಗೆ ಸೊಲ್ಲಾಪುರದ ಸಿದ್ದರಾಮೇಶ್ವರರನ್ನ ಪರಿಚಯಿಸಿದ ಒಬ್ಬ ಶರಣರು ಯಾರು ಅಂತಂದ್ರೆ ಅವರೇ ಹಾವಿನಾಳ ಕಲ್ಲೆಯನವರು. ವೃತ್ತಿಯಿಂದ ಅಕ್ಕಸಾಲಿಗರಾದ ಹಾವಿನಾಳ ಕಲ್ಲೆಯನವರು ಸುಮಾರು 105 ವಚನಗಳನ್ನ ಬರೆದಾರ. ಇವರ ವಚನಗಳ ಅಂಕಿತ ಮಹಾಲಿಂಗ ಕಲ್ಲೇಶ್ವರ. ಇವತ್ತಿನ ದಿನ ಅವರ ಒಂದು ವಚನವನ್ನ ಓದಿ ಅರ್ಥ ಮಾಡಿಕೊಂಡು ನಮ್ಮ ಯುಕ್ತಿ ಎಷ್ಟದ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬರ್ರಿ. ಶ್ರಾವಣ ವಚನ ವಾಚನ ದಿನ 6. ಹಾವಿನಾಳ ಕಲ್ಲೆಯನವ್ರ ಬಗ್ಗೆ ಸಾಕಷ್ಟು ಪವಾಡಗಳನ್ನ ನಾವು ಕೇಳ್ತೀವಿ. ಆದ್ರ ಅವ್ರ ವಚನಗಳನ್ನ ಓದಿದಾಗ ನಿಜ ಯಪ್ಪ ನಾವೆಷ್ಟು ದಡ್ಡದೀವಿ ಅಂತ ನಮ್ಗೆ ಅರಿವಾಗ್ತದ್ರಿ. ವಚನ ಓದ್ತೀನಿ ಕೇಳ್ರಿ. ಹಗಲು ಹಸಿವೆಗೆ ದಣಿದು ಇರುಳು ನಿದ್ರೆಗೆ ಕುದಿದು ಉಳಿದಾದ ಹೊತ್ತಲ್ಲಿ ಅಶನ ವಸಣಕ್ಕೆ ಕುದಿದು ಅಯ್ಯ ನಿಮ್ಮನರಿಯದ ಪಾಪಿ ನಾನಯ್ಯ, ಅಯ್ಯ ನಿಮ್ಮನರಿಯದ ಕರ್ಮಿ ನಾನಯ್ಯ, ಮಹಾಲಿಂಗ ಕಲ್ಲೇಶ್ವರ ಅಸಗ ನೀರಡಿಸಿ ಸತ್ತ ತೆರನಂತ ಇತ್ತೆನ್ನ ಯುಕ್ತಿ. ನಾವೆಲ್ಲ ಹೆಂಗಾಗ್ಬಿಟ್ಟಿವಿ ಅಂದ್ರ ಹಗಲಾದ್ರ ನಾವ್ ಎದಕ್ಕ ಕುದಿತೀವಿ, ಹಸಿವೆಗೆ ಕುದಿತೀವಿ. ನಾಷ್ಟಕ್ಕೆ ಏನ್ ಮಾಡೋದು, ಊಟಕ್ಕೆ ಏನ್ ಮಾಡೋದು, ಸ್ನಾಕ್ಸ್ ಏನ್ ತಿನ್ನೋದು, ಯಾವ ಜ್ಯೂಸ್ ಕುಡಿಯೋದು, ರಾತ್ರಿ ಏನ್ ಉಣ್ಣೋದು, ಏನ್ ಮಾಡ್ಕೊಳ್ಳೋದು, ಏನ್ ತಿನ್ನೋದು. ನಮಗಷ್ಟೇ ಅಲ್ಲ, ನಾವು ಮಾಡಿಟ್ಕೊಂಡಂತ ದೇವರಿಗಳಿಗೂ ನಾವು ಏನು ಮಾಡಬೇಕು, ಏನು ಎಡಿ ಹಿಡಿಬೇಕು, ಏನು ತೋರಿಸ್ಬೇಕು, ಎಡಿ ಹೋಳಿಗೆ ತೋರ್ಸದ, ಹುಗ್ಗಿ ತೋರ್ಸದ, ತುಪ್ಪ ತೋರ್ಸದ, ಹಾಲು ತೋರ್ಸದ, ಇನ್ನೊಂದೊಂದು ದೇವ್ರುಗಳಿಗಂತೂ ಕುರಿ ಕೋಳಿ ಸಾರಾಯಿ ಎಲ್ಲಾನು ತೋರಿಸ್ಬೇಕಾಗ್ತದ್ರಿ. ಹಂಗ ಹಸುವಿಗೆ ನಾವು ಕುದಿತೀವಿ ಹಗಲಾದ್ರ, ಇನ್ನು ರಾತ್ರಿ ಆದ್ರ ನಿದ್ರೆಗೆ ಕುದಿತೀವಿ. ಹೊತ್ತು ಮುಣುಗ್ತು ಇನ್ನು ಮಕ್ಕೋಬೇಕಂದ್ರೆ ಚಿಂತಿ ಮಕ್ಕೊಳಕ್ಕೆ ಬಿಡೋದಿಲ್ಲ. ಮಕ್ಕೋಬೇಕಂದ್ರೆ ಗಾದಿ ಚಲೋ ಇಲ್ಲ, ನಮ್ಮ ರೂಮ್ನಾಗ AC ಇಲ್ಲ, ನಮಗೆ ಫ್ಯಾನ್ ಇಲ್ಲ, ನಮಗೆ ಭಾರಿ ಬ್ಲ್ಯಾಂಕೆಟ್ ಇಲ್ಲ. ರಾತ್ರಿ ಆದ್ರೆ ಮಕ್ಕೊಳಕ್ಕೆ ಬಡ್ದಾಡ್ತೀವಿ. ಇನ್ನೊಂದು ಸ್ವಲ್ಪ ಉಳಿದಿರ್ತದಲ್ಲ ಸಮಯ, ಉಳಿದಾದ ಹೊತ್ತೆಲ್ಲ ಅಶಣ ವಸಣಕ್ಕೆ ಕುದಿದು. ಅಶಣ ಅಂದ್ರ ಉಣಾಕ ತಿನ್ನಾಕ, ವಸನ ಅಂದ್ರ ಉಡಾಕ ತೊಡಾಕ. ನಮ್ಮ ಪೂರ್ತೆ ಕಟ್ಟೆ ಅಲ್ಲ ನಾವು ಮಾಡ್ಕೊಂಡು ದೇವರಿಗೂ ಏನು ಉಣಿಸ್ಲಿ ತಿನ್ನಿಸ್ಲಿ ಅನ್ನೋದು. ಆ ದೇವರಿಗೂ ನಾವು ಏನು ತೊಡಸ್ಲಿ, ಬೆಳ್ಳಿದೇ ತರಬೇಕು, ಬಂಗಾರದೇ ಆಗಬೇಕು, ಹಸಿರು ಕಲರೇ ಬೇಕು, ಕೆಂಪು ಕಲರೇ ಬೇಕು, ಅವ್ರ ಮನೆ ಮುಂದಿನ ಹೂವು ಹರ್ಕೊಂಬ, ಇವ್ರ ಮನೆ ಮುಂದಿನ ಹೂವು ಹರ್ಕೊಂಬ, ಅದೇ ಹೂವು ಬೇಕು, ಇದೇ ಗರ್ಕಿ ಬೇಕು. ಬೇಡ ನಾನು ದೇವರ ಬಂದು ನಿಮಗೆ ಉಳಿದ ಟೈಮ್ನಾಗ ಇದಕ್ಕೆ ನಾವು ನಮ್ಮ ಕಾಲವನ್ನು ವ್ಯರ್ಥ ಮಾಡ್ತೀವಿ. ಅಯ್ಯ ನೀ ನನಗೇನೂ ಬೇಡಿಲ್ಲ, ಆದರೂ ನಾನು ನಿನಗಿಟ್ಟೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಲ್ಲ, ನಾನು ನಿನ್ನನ್ನು ಅರ್ಥಕೊಳ್ಳಲೇ ಇಲ್ಲ, ನಿನಗೆ ರೂಪ ಇಲ್ಲ, ನಿನಗೆ ಏನೂ ಬೇಕಾಗಿಲ್ಲ, ಈ ಜೀವನಾನೇ ಕೊಟ್ಟಂಥ ನಿನಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ ಅದ? ನಿನ್ನ ನಿಜವನ್ನು ನಾವು ಅರಿಯುವಲ್ಲಿ ವಿಫಲರಾಗಕತ್ತೀವಲ್ಲ. ನೀ ಎಲ್ಲೆಡೆ ಅದಿ, ಸರ್ವಂತರ್ಯಾಮಿ ಅದಿ, ನಿನ್ನನ್ನು ಹುಡ್ಕಾಡ್ಕೊಂಡು ಎಲ್ಲೆಲ್ಲಿಗೂ ಬರ್ತೀವಲ್ಲ. ಅಯ್ಯ ನಿನ್ನ ನರಿಯದ ಪಾಪಿ ನಾನಯ್ಯ, ಅಯ್ಯ ದೇವರೇ ನಿನಗೆ ಅರಿಲಾರ್ದಂಥ ಕರ್ಮಿಯಪ್ಪ, ನಾನು ಕರ್ಮಿ ಆಗಿಬಿಟ್ಟೆ. ನಾನು ನಿನ್ನನ್ನು ತಿಳ್ಕೊಳ್ಳೋ ಅಲ್ಲಿ ನಾನು ಸಫಲ ಆಗುವುದಿಲ್ಲ ಆಗೀನಿ. ಮಹಾಲಿಂಗ ಕಲ್ಲೇಶ್ವರ ಅಸಗ ನೀರಡಿಸಿ ಸತ್ತ ತೆರೆನಂತ ಇತ್ತೆನ್ನ ಯುಕ್ತಿ. ದೇವರು ನಮ್ಮ ಎದುರಿಗಿರುವ ವ್ಯಕ್ತಿಯೊಳಗದನ, ನಮ್ಮೊಳಗದನ, ನಾವು ಮಾಡುವ ಕೆಲಸದೊಳಗದನ, ನಮ್ಮ ಕಾಯದೊಳಗದನ. ಆದರೂ ನಾವು ನಿನ್ನನ್ನು ಹುಡ್ಕಾಡ್ಕೊಂಡು ಇಡೀ ಬದುಕೆ ಸವಿಸ್ತೀವಿ, ನಿನ್ನನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅಗಸ ಯಾವತ್ತೂ ನೀರಾಗಿದ್ದು ನೀರಡಿಸಿ ಸತ್ನಂತ ಹಂಗಾಗ್ಬಿಟ್ಟದ. ನಾವು ಯಾವತ್ತೂ ನಿನ್ನೊಟ್ಟಿಗೆ ಇದ್ದು ನಿನ್ನನ್ನು ಹುಡ್ಕಾಡಿ ಸಾಯ್ತೀವಿ, ನಿನ್ನೊಡನೆ ಕೂಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಗ್ಯದ ಅಂತ. ಹಬ್ಬ ಅದೆಷ್ಟು ಚಂದ ಹೇಳಾರಲ್ರಿ. ನಿಮ್ಗೆ ಯಾವ ವಚನ ಕೇಳಬೇಕು ಅನ್ಸದ ಅಥವಾ ಯಾವ ಶರಣರ ವಚನ ಕೇಳಬೇಕು ಅನ್ಸದ ಅದನ್ನು ಕಮೆಂಟ್ನಾಗ ಹಾಕ್ರಿ. ಅದ್ರ ಬಗ್ಗೆ ನಾನು ಹುಡುಕಾಡಿ ಆ ವಚನವನ್ನು ಹೇಳಿಕ್ಕೆ, ಆ ಶರಣರ ಬಗ್ಗೆ ಮಾತಾಡ್ಲಿಕ್ಕೆ ಇಚ್ಛಾಪಡ್ತೀನಿ. ಶರಣಾರ್ಥಿ.